ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಸಂಜೆ ಟೈಮ್ ಸ್ನ್ಯಾಕ್ ರೆಸಿಪಿ ಬೆಳ್ಳುಳ್ಳಿ ಮಂಡಕ್ಕಿ ರೆಸಿಪಿ ತೋರ್ಸಾಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಮಂಡಕ್ಕಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಸಣ್ಣವರಿಂದ ದೊಡ್ಡವರವರೆಗೂ. ಟೀ ಜೊತೆ ಏನಾದ್ರು ಬೇಕು ಅನ್ನಿಸ್ದಾಗ ಈ ಥರ ನಾವು ಒಂದು 5-10 ನಿಮಿಷದಾಗ ರೆಡಿ ಮಾಡ್ಕೋಬೋದು. ಇದನ್ನ ನೋಡಿದ್ರಲ್ಲ, ಫಸ್ಟು ಸ್ಟಾರ್ಟಿಂಗ್ ನಾನು ಎಷ್ಟು ಗರಿಗರಿಯಾಗಿ ಮಂಡಕ್ಕಿ ಬಂದವು ಅಂತ ತೋರಿಸೀನಿ. ತುಂಬ ಗರಿಗರಿಯಾಗಿ ಮಸ್ತ್ ರುಚಿ ಕೊಡ್ತಾವೆ ಅಂತಲೇ ಹೇಳ್ಬೋದು. ಈಗ ನಾನು ಬಾಳಿಗೆ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ನಾನು ಶೇಂಗಾ ಕಾಳನ್ನ ಹಾಕ್ಕೊಂಡೀನಿ. ಶೇಂಗಾ ಕಾಳು ಇಷ್ಟಪಡೋದಾದ್ರೆ ಜಾಸ್ತಿನೇ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಚೆನ್ನಾಗಿರ್ತಾವೆ ತಿನ್ನುವಾಗ. ಮತ್ತು ಇನ್ನೊಂದು ಏನು ಅಂತಂದರೆ, ಚೆನ್ನಾಗಿ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇಲ್ಲಾಂದ್ರೆ ಅಷ್ಟೊಂದು ಗರಿ ಆಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಇವೆಲ್ಲ ಚೆನ್ನಾಗಿ ಗರಿ ಆಗಬೇಕು. ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾವೆ, ನಾವು ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಫಾಸ್ಟ್ ರೆಸಿಪೀಸ್ನ ನಾನು ಡೈಲಿ ಹಾಕ್ತಾನೆ ಇರ್ತೀನಿ. ಹಿಂಗಾಗಿ ಈಗ ನೋಡಿರಿ, ನಾನು ಶೇಂಗಾ ಕಾಳು ಇಷ್ಟ ಆದರೆ ಸಾಕು. ಕಲರ್ ಚೇಂಜ್ ಆಗ್ಯವು, ತುಂಬ ಚೆನ್ನಾಗ್ಯಾವು. ಈಗ ತೆಗೆದು ಮತ್ತು ನಾನು ಎಣ್ಣೆ ಒಳಗನ ಪುಟಾಣಿನ ಹಾಕ್ಕೊತೀನಿ. ಪುಟಾಣಿ ಅಂತಂದ್ರೆ ಹುರ್ಗಡ್ಲೆ ನಮ್ಮ ಪುಟಾಣಿ ಅಂತ ಕರಿತೀವಿ. ಹುರ್ಗಡ್ಲೆನ ಸ್ವಲ್ಪ ಹಾಕ್ಕೊಂಡು ನೋಡ್ಬೋದು. ಸಣ್ಣ ಬಟ್ಲದಿಂದ ಒಂದು 3/4 ಬಟ್ಲ ತೊಗೊಂಡಿನಿ ನಾನು. ಇವು ತಿನ್ನುವಾಗ ತುಂಬ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರ್ತವೆ. ಹೀಗಾಗಿ ಇವನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ತೆಗಿಬೇಕು. ಇಷ್ಟ ಆದರೆ ಸಾಕು, ಭಾಳ ತನ ಬಿಡಬೇಡ್ರಿ. ತೆಗಿಯುವಾಗ ಮತ್ತು ತುಂಬ ಸೀದು ಹೋಗ್ಬಿಡ್ತಾವೆ ಅದಕ್ಕೆ. ಮತ್ತು ಪ್ಯಾನಿಗೆ ನಾನೀಗ ಎಣ್ಣೆ ಒಳಗನ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡೀನಿ. ಜೀರಿಗೆ ಮತ್ತು ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಚಟ್ಪಟ್ ಅಂತ ಸಿಡಿದಾದ್ಮೇಲೆ ಈಗ ನಾನು ಬೆಳ್ಳುಳ್ಳಿನ ತೊಗೊಂಡಿನಿ. ಆದಷ್ಟು ಬೆಳ್ಳುಳ್ಳಿ ಜಾಸ್ತಿನ ತೊಗೊಳ್ರಿ. ಮೇಲಿನ ಸಿಪ್ಪೆ ತೆಗೆದು ಜಜ್ಜಿ ರೆಡಿ ಮಾಡಿ ಇಟ್ಕೋಬೇಕು. ಕಲ್ಲಲ್ಲಿ ಒಂದು ಸ್ವಲ್ಪ ಜಜ್ಕೋಬೇಕು, ಅಂದ್ರೆ ಘಮ ಚೆನ್ನಾಗಿರ್ತೈತಿ. ಬೆಳ್ಳುಳ್ಳಿ ಮಂಡಕ್ಕಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು. ಕರಿಬೇವು ಕೂಡ ನೋಡಿರಿ, ಇಷ್ಟೊಂದು ನಾನು ಕರಿಬೇವು ತೊಗೊಂಡಿನಿ. ಇವು ಎಷ್ಟು ಹಾಕಿದರೂ ಚೆನ್ನಾಗಿರ್ತೈತಿ. ತುಂಬ ಗರಿಯಾಗಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಅಂತಲೇ ಹೇಳ್ಬೋದು. ಈಗ ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಎಣ್ಣೆ ಒಳಗನ ಬೆಳ್ಳುಳ್ಳಿ ಹಾಕಿದ ಮೇಲೆ ತುಂಬ ಘಮ ಬರ್ತೈತಿ, ಭಾಳ ಮಸ್ತ್ ಘಮ ಬರ್ತೈತಿ ಬೆಳ್ಳುಳ್ಳಿ ಮಂಡಕ್ಕಿದು ಒಗ್ಗರಣೆ. ಈಗ ನೋಡ್ರಿ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಭಾಳ ಸಿಂಪಲಾಗಿ ಮಾಡ್ಕೋಬೋದು. ಇದನ್ನ ಒಂದು 5-10 ನಿಮಿಷದಾಗ ಮಾಡ್ಕೊಂಬಿಡ್ಬೋದು. ಮತ್ತು ಎಲ್ಲರ ನಾವು ಪಿಕ್ನಿಕ್ಕಿಗೆ ಹೋಗ್ಬೇಕು ಅಂತಂದರೆ ಈ ಥರ ಮಾಡಿಕೊಂಡು ನಾವು ಪ್ಲಾಸ್ಟಿಕ್ ಡಬ್ಬದಾಗ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರ್ತಾವೆ ತಿನ್ನೋಕೆ ಅಂಥೇಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಭಾಳ ಉಪ್ಪು ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕ್ಕೊಳ್ರಿ. ಮತ್ತು ಅರಿಶಿಣದ ಪೌಡ್ರು 1/4 ಟೀ ಚಮಚ ಅರಿಶಿಣದ ಪೌಡ್ರು. ಖಾರದ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ರಿ, ಎಷ್ಟು ಮಂಡಕ್ಕಿ ಅದಾವೆ ಅದ್ರ ಮೇಲೆ ಖಾರದ ಪೌಡ್ರನ್ನ ಹಾಕ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಡ್ರಿ ಇಮಿಡಿಯೇಟ್, ಇಲ್ಲ ಅಂತಂದ್ರೆ ಸೀದೋಗುತ್ತೆ. ಅದ್ರ ಸಂಬಂಧ ಗ್ಯಾಸ್ ಆಫ್ ಮಾಡ್ಕೊಳ್ರಿ. ಆಮೇಲೆ ಇದಕ್ಕೆ ಈಗ ಮಂಡಕ್ಕಿನ ಹಾಕ್ಕೋಬೇಕು. ಗರಿಯಾಗಿ ಇರೋಂಥ ಮಂಡಕ್ಕಿ ಇದ್ವು, ಹೀಗಾಗಿ ಅವನ್ನ ಹಾಕ್ಕೊತೀನಿ. ಮೆತ್ತಗೇನರ ಇದ್ವು ಅಂದ್ರೆ ಮೊದಲ ನೀವು ಒಂದು ಬಾಳ್ಗೆ ಒಳಗನ ಸಣ್ಣ ಉರಿ ಒಳಗನ ನಾವು ಲೋ ಫ್ಲೇಮ್ನಾಗ ಗರಿಯಾಗಿ ಮಾಡ್ಕೋಬೇಕು ಇದನ್ನು ಮಂಡಕ್ಕಿನ. ಇದೇ ಥರ ನಾವು ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿ ಒಳಗನ ಈ ಥರ ಕೈಯಾಡಿಸ್ಕೊತಿದ್ರು ಕೂಡ ಗರಿಯಾಗೆ ಬರ್ತಾವೆ ಮಂಡಕ್ಕಿ. ಮೆತ್ತಗಿದ್ರೆ ತುಂಬ ಗರಿಯಾಗಿದ್ದವು ಮಂಡಕ್ಕಿ ನೋಡ್ರಿ. ಹೀಗಾಗಿ ನಾನು ಗ್ಯಾಸ್ ಆಫ್ ಮಾಡೀನಿ. ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇನ್ನೂ ಒಂದು 2 ಸಾಮಗ್ರಿಗಳನ್ನ ಹಾಕಿದ್ರೆ ತುಂಬ ರುಚಿ ಕೊಡ್ತಾವೆ ಅಂತಲೇ ಹೇಳ್ಬೋದು. ಅವೆರಡು ಸಾಮಗ್ರಿಗಳ ಅಂಕರು ಮಿಸ್ ಮಾಡದೆ ಹಾಕಬೇಕು. ಅವೆರಡು ಯಾವುವು ಅಂತಂದ್ರೆ ನೋಡ್ರಿ, ಪುಟಾಣಿ ಅಂದರೆ ಹುರಿಗಡಲೆ ಮತ್ತು ಸಕ್ಕರೆ. ಇವೆರಡು ಮಾತ್ರ ನೀವು ಪುಡಿ ಮಾಡಿ ಹಾಕಲೇಬೇಕು. ಕೆಲವೊಬ್ಬರು ಪುಟಾಣಿ ಪುಡಿ ಹಾಕೋದಿಲ್ಲ, ಇದನ್ನು ಹಾಕಿದ್ರನ್ನ ಟೇಸ್ಟು ಮಸ್ತಾಗಿ ಬರೋದು. ಹೀಗಾಗಿ ಈಗ ಪುಟಾಣಿ ಪುಡಿ ಮತ್ತು ಸಕ್ಕರೆ ಎರಡೂ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡೀನಿ. ಈಗ ನಾನು
ಒಗ್ಗರಣೆ ಈಗ ಕಲಸಿರ್ತೇನಲ್ಲ ನಾನು ಮಂಡಕ್ಕಿನ ಅದ್ರ ಮೇಲೆ ಈ ಥರ ಉದುರಿಸ್ಕೋಬೇಕು. ತುಂಬ ಟೇಸ್ಟ್ ಕೊಡ್ತಾವು, ರುಚಿ ಕೊಡೋದು ಈ 1-2 ಸಾಮಗ್ರಿಗಳು ಅಂತಲೇ ಹೇಳ್ಬೋದು. ಸಖತ್ತಾಗಿರ್ತೈತಿ. ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ರು ಏನಾದರೂ ನೋಡಕತ್ತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತವು, ತುಂಬ ಸೂಪರಾಗಿರ್ತಾವೆ. ಈಗ ನಾನು ಕರಿದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಶೇಂಗಾ ಕಾಳು ಮತ್ತು ಪುಟಾಣಿ, ಅವನ್ನ ಇದ್ರೊಳಗನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಏನು ಹೇಳ್ತೀರಿ, ಇದ್ರ ರುಚಿ ಸಖತ್ತಾಗಿರ್ತೈತಿ. ಗರಿಯಾಗಿ ಟೀ ಜೊತೆ ಒಳ್ಳೆ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಈ ಬೆಳ್ಳುಳ್ಳಿ ಮಂಡಕ್ಕಿ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿನ್ನಂತಹ ಈ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ. ನಮಸ್ಕಾರ ರೀ.